ಇನ್ನು ಶಕ್ತಿ ಯೋಜನೆಗೆ ಸಾರಿಗೆ ನಿಗಮಗಳಿಗೆ ಹಣ ಕೊಟ್ಟ ಸರ್ಕಾರ ದಿವಾಳಿ ಆಗೋಯ್ತಾ? ಸಾರಿಗೆ ನೌಕರರು ಬೇಡಿಕೆ ಈಡೇರಿಸಲು ರಾಜ್ಯ ಸರ್ಕಾರದ ಬಳಿ ದುಡ್ಡಿಲ್ವಾ? ನೋಡಿ, ಸಾರಿಗೆ ನೌಕರರು ನಮ್ಮ ವೇತನ ಜಾಸ್ತಿ ಮಾಡಿ ಅಂತ ಹೇಳಿ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಇನ್ನು ಸರ್ಕಾರ ನಿಮ್ಮ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ. ಯಾಕೆ ಸಾಧ್ಯ ಇಲ್ಲ? ಒಂದಷ್ಟು ಜನರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. 2024 ಜನವರಿಯಿಂದ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಆಗಿಲ್ಲ. 1.5 ವರ್ಷದಿಂದ ವೇತನ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಹಿಂದೇಟು. ಸರ್ಕಾರ ರಚನೆಯಾಗಿ ಎಷ್ಟು ವರ್ಷ ಆಯ್ತಪ್ಪ ಅಂತ ಕೇಳಿದ್ರೆ 2.5 ವರ್ಷ ಆಗೋದಕ್ಕೆ ಬಂತು. 2.5 ವರ್ಷ ಆಗೋದಕ್ಕೆ ಬಂತು. ಇದೀಗ ನೌಕರರು ಬೇಡಿಕೆ ಈಡೇರಿಸಲು ರಾಜ್ಯ ಸರ್ಕಾರ ಹಿಂದೇಟು ಹಾಕ್ತಾ ಇದೆ. ಸಾರಿಗೆ ನೌಕರರನ್ನ ಕಡೆಗಣನೆ ಮಾಡುತ್ತಾ ಇದೆಯಾ ರಾಜ್ಯ ಸರ್ಕಾರ? ಶಕ್ತಿ ಯೋಜನೆಗೆ ಸಾರಿಗೆ ನಿಗಮಗಳಿಗೆ ಹಣ ಕೊಟ್ಟ ಸರ್ಕಾರ ದಿವಾಳಿ ಆಯ್ತಾ? ಶಕ್ತಿ ಯೋಜನೆ ಬಸ್ಸಿನಲ್ಲಿ ಮಹಿಳೆಯರು ಉಚಿತವಾಗಿ ಓಡಾಡಬಹುದು. ಆಧಾರ್ ಕಾರ್ಡಿನ ಕಾಪಿ ಒಂದನ್ನು ಕಂಡಕ್ಟರಿಗೆ ತೋರಿಸಿದ್ರೆ ಸಾಕು, ಚಾರ್ಜ್ ಕೊಡಂಗಿಲ್ಲ. ಹೊಸೂರಲ್ಲಿ ಹತ್ತಿ ಬೇಕಾದ್ರೆ ಧರ್ಮಸ್ಥಳದಲ್ಲಿ ಇಳ್ಕೊಳ್ಳಿ, ಬೀದರ್ಗೆ ಹತ್ತಿ ಮಂಗಳೂರಲ್ಲಿ ಇಳ್ಕೊಳ್ಳಿ, ಯಾರು ನಿಮ್ಮ ಹತ್ರ ಕೇಳೋದಿಲ್ಲ. ಒಂದು ತುಂಡು ಆಧಾರ್ ಕಾರ್ಡನ್ನು ತೋರಿಸಿದ್ರೆ ಸಾಕು. ಕೋಟ್ಯಾಂತರ ರೂಪಾಯಿಯನ್ನ ಇದಕ್ಕಾಗಿ ವ್ಯಯಿಸಲಾಗ್ತಾ ಇದೆ. ಸಾರಿಗೆ ಡಿಪೋಗಳಿಗೆ ಕರ್ನಾಟಕ ಸರ್ಕಾರ ಹಣ ಕೊಡುತ್ತೆ. ಕಂಡಕ್ಟರ್ಗಳು 0 ಬಿಲ್ಲಿನ ಟಿಕೆಟ್ ಅನ್ನು ಹರಿದಾಕ್ತಾರೆ. ಅದರ ಸಂಖ್ಯೆಯ ಆಧಾರದ ಮೇಲೆ ಪ್ರತಿ ಡಿಪೋಗೂ ಕೂಡ ಸರ್ಕಾರ ದುಡ್ಡು ಕೊಡುತ್ತೆ. ಸಾರಿಗೆ ಇಲಾಖೆಯಿಂದ ಕ್ರೆಡಿಟ್ ಆಗುತ್ತೆ ಡಿಪೋಗಳಿಗೆ, ನಿಗಮಗಳಿಗೆ, ಸಾರಿಗೆ ನಿಗಮಗಳಿಗೆ, BMTC ಡಿಪೋಗಳಿಗೆ. ಅದರಿಂದ ಅವರು ನಿರ್ವಹಣೆ ಮಾಡ್ಕೋತಾರೆ. ಸರ್ಕಾರಿ ನೌಕರರ ವೇತನವನ್ನ ಜಾಸ್ತಿ ಮಾಡೋದ್ರಿಂದ ಸರ್ಕಾರ ಪರದೇಸಿ ಆಗುತ್ತಾ? ಹಣ ಇಲ್ಲದಲೆ ಭಿಖಾರಿ ಆಗುತ್ತಾ? ಸರ್ಕಾರದ ಬೊಕ್ಕಸಕ್ಕೆ ಈಗಾಗಲೇ ನಾನಾ ತರಹದ ಆದಾಯದ ಮೂಲಗಳಿದ್ದಾವೆ. ಸರ್ಕಾರನೇ ಹೇಳ್ಕೊಂಡಿರೋದು. ಅಬಕಾರಿ ಇಲಾಖೆಯಿಂದ ಬಹಳಷ್ಟು ಆದಾಯಗಳು ಬರ್ತಾ ಇದೆ. ನಾವು ಹೇಳಿದ್ದಲ್ಲ. BBMP ವತಿಯಿಂದ ಸರ್ಕಾರದ ಸಂಪತ್ತುಗಳನ್ನು ರೆಂಟು ಲೀಸಿಗೆ ಅಂತ ಕೊಡ್ತೀವಿ. ಸೊ ಬೆಂಗಳೂರು ಪ್ರಾಧಿಕಾರ ಆಗಿರಲಿ, ಒಂದಷ್ಟು ಸಂಪತ್ತಿರ್ತವೆ ರಾಜ್ಯ ಸರ್ಕಾರ, ಅದನ್ನು ಲೀಸು ಮತ್ತೊಂದು ಮಗದೊಂದು ಅಂತ ಹೇಳಿ ಎಲ್ಲ ಕೊಡ್ತೀವಿ. ಫ್ಲ್ಯಾಟ್ ಮಾಡಿಯೂ ಕೂಡ ಕೊಡೋದಿದೆ. ಅದರ ಆದಾಯ ಬರೋದು ಕೂಡ ಸರ್ಕಾರಕ್ಕೆ ಅಲ್ವಾ? ಸರಿ, ಅದು BBMP ವ್ಯಾಪ್ತಿಯ ನಿರ್ವಹಣೆಗಾಗಿ ವ್ಯಯಿಸಲಾಗುತ್ತೆ. ಒಟ್ಟಾರೆ ಅದರ ಮಾತೃ ಭೂಮಿ ಯಾವುದು? ಸರ್ಕಾರನೇ ತಾನೆ. ಅದೇ ಖಜಾನೆಗೆ ಬಂದು ಸೇರೋದು. ಹಿಂಗಿದ್ರೂ ಕೂಡ ಸರ್ಕಾರ ವೇತನವನ್ನು ಪರಿಷ್ಕರಣೆ ಮಾಡೋದಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ? ಸಾರಿಗೆ ಇಲಾಖೆ ನಮ್ಮ ಧ್ವನಿಯನ್ನ ಯಾಕೆ ಆಲಿಸ್ತಾ ಇಲ್ಲ? ದಿನನಿತ್ಯ ರಾಜಕೀಯ ಮಾಡುವಂತಹ ಸರ್ಕಾರ ಸರ್ಕಾರಿ ನೌಕರರ ಮೇಲೆ ಪ್ರತ್ಯೇಕ ಕಾಳಜಿಯನ್ನು ಯಾಕೆ ವಹಿಸ್ತಾ ಇಲ್ಲ? ಇದೀಗ ನೌಕರರು ಬೇಡಿಕೆ ಈಡೇರಿಸಲು ರಾಜ್ಯ ಸರ್ಕಾರ ಹಿಂದೇಟಾಗ್ತಾ ಇದೆ. ಒಂದು ಕಡೆ ಸರ್ಕಾರದ ಮೇಲೆ ಗುರುತರ ಆರೋಪಗಳು. 60ಕ್ಕೂ ಹೆಚ್ಚು BJP ಶಾಸಕರಿದ್ದಾರೆ, 17ಕ್ಕೂ ಹೆಚ್ಚು JDSನ ಶಾಸಕರಿದ್ದಾರೆ. 224 ಕ್ಷೇತ್ರಗಳ ಪೈಕಿ ಕೇವಲ 138 ಶಾಸಕರಿಗೆ ಮಾತ್ರ ಅನುದಾನವನ್ನು ಕೊಡುತ್ತೆ. ಇನ್ನುಳಿದ ಬೇರೆ ಬೇರೆ ಪಕ್ಷದ ಶಾಸಕರಿಗೆ ಅನುದಾನವನ್ನು ಕ್ಲೈಮ್ ಮಾಡೋದಿಲ್ಲ ಸರ್ಕಾರ. ಅದರ ನಡುವೆ ಇದೊಂದು ಆರೋಪ. 1.5 ವರ್ಷ ಆಯಿತು ನಮ್ಮ ವೇತನವನ್ನು ಪರಿಷ್ಕರಣೆ ಮಾಡೇ ಇಲ್ಲ, ತಿದ್ದುಪಡಿ ಮಾಡಿಲ್ಲ, ವೇತನ ಇನ್ಕ್ರಿಮೆಂಟ್ ಮಾಡಿಲ್ಲ. ಸೊ ಇನ್ನಾದರೂ ಸರ್ಕಾರ ಬುದ್ಧಿ ಕಲಿಯುತ್ತಾ? ಜನಸಾಮಾನ್ಯರು ಕಷ್ಟಕ್ಕೀಡಾಗಿದ್ದಾರೆ. ಪ್ರಯಾಣ ಮಾಡದೆ ಪ್ರಯಾಣಿಕರು ಹರಸಾಹಸ ಪಡ್ತಾ ಇದ್ದಾರೆ. ಇವತ್ತಿನ ದಿನ ಏನೂ ಮಾಡದ ಜನಪಾಪ ಅದರ ಪೆಟ್ಟನ್ನು ತಿನ್ನುವಂತಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.